ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಹಾಳೋದವಳು ಯಾವತ್ತು ನನ್ನ ಮನೆಗೆ ಸೊಸೆಯ ಕಾಲಿಟ್ಲು ಆವತ್ತು ನಮ್ಮ ಮನೆ ಸಂತೋಷನೇ ಹೊರಟೋಯ್ತು. ನನ್ನ ಮನೆ ಕೊತ ಕೊತ ಅಂತ ಕುದೀತಾ ಇದೆ. ಸುಮ್ನೆ ಏನಾರ ಮಾತಾಡ್ಬೇಡಮ್ಮ. ನಮ್ಮನೇಲಿ ಯಾವಾಗ ನೋಡಿದ್ರು ನಿನ್ನ ಬಾಯಲ್ಲಿ ಬೈಗಳನ್ನೇ ತುಂಬಿರುತ್ತೆ. ಆದ್ರೆ ಇವ್ರ ಮನೇಲಿ ಎಲ್ರ ಮನಸ್ಸಲ್ಲೂ ಭಾವನೆಗಳು ತುಂಬಿರುತ್ತೆ. ನಮ್ಮನೇಲಿ ಯಾವಾಗ ನೋಡಿದ್ರು ನಿಂದೆ ಕೂಗಾಟ ಕಿರ್ಚಾಟ. ಆದ್ರೆ ಇಲ್ಲಿ ಎಲ್ರ ಮನಸ್ಸಲ್ಲೂ ಪ್ರೀತಿ ವಿಶ್ವಾಸನೇ ತುಂಬಿರುತ್ತೆ. ಈಗೇನು ಈ ಮನೇಲಿರೋರ್ ಬುದ್ಧಿ ಎಲ್ಲ ಸರಿ ಇದೆ ಅಂತನಾ? ಈ ಮನೆಯ ಬುದ್ಧಿ ನಿನಗ್ ಬಂದಿದ್ರೆ ನಿಂಗ್ ನಮ್ಮವ್ರ ತಮ್ಮವ್ರ ಗೊತ್ತಾಗಿರೋದು. ಹೋಗಿ ನಾವ್ ಸಂತೋಷವಾಗಿರ್ಬೋದಿತ್ತಮ್ಮ. ಸುಮ್ನೆ ನಡಿ. ಅಯ್ಯೋ ವರದ, ಹೆಂಡತಿ ಪರ ವಹಿಸ್ಕೊಂಡು ನನ್ನ ವಿರುದ್ಧ ಮಾತಾಡ್ತಿದ್ಯಲ್ಲ. ಸುಮ್ನೆ ನಡಿಯಮ್ಮ. ನನ್ನ ಮಗನ್ನು ಹಾಳು ಮಾಡ್ಬಿಟ್ರ, ಅವನ ತಲೆನೂ ಕೆಡಿಸ್ಬಿಟ್ರ. ನಿಮ್ ಯಾರನ್ನ ಸುಮ್ನೆ ಬಿಡಲ್ಲ, ಯಾರನ್ನ ಸುಮ್ನೆ ಬಿಡಲ್ಲ. ಎಲ್ರ ನೆಮ್ಮದಿ ಹಾಳು ಮಾಡೋವರೆಗೂ ನಾನ್ ನೆಮ್ಮದಿಯಾಗಿರಲ್ಲ. ಏನ್ ನೋಡ್ತಾ ಇದ್ಯಾ? ಊಸರು ಬಳ್ಳಿ ತರ ಮಾಡೋದೆಲ್ಲ ಮಾಡಿದ್ಯಲ್ಲ. ನನ್ನ ಮನೆಗ್ ಬೆಂಕಿ ಹಚ್ಚಿ ನಿನ್ನ ಮನೇಲಿ ಬೇಳೆ ಬೇಯಿಸ್ಕೊತಾ ಇದ್ಯಾ? ನಡಿಯೇ 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 ಅಂತೆ. ನಡಿ, ಮಾಡ್ತೀನಿ ನಿನ್ಗೆ. ನಡಿ. ಆಹಾ, ನಮ್ಮ ಇಂದ್ರಿ ಬ್ರೋದು ಪರ್ಫಾರ್ಮೆನ್ಸ್ ಸೂಪರು. ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಲು, ಎಲ್ಲರ ಕಣ್ಣಲ್ಲೂ ನೀರು ಬರೆಸ್ಬಿಟ್ಲು, ಮಂಕು ಮಾಡಿಬಿಟ್ಲು. ಈಗ ಈ ಫೋಟೋನ ಹಾಲ್ ಮಾರವಳಿಗೆ ಕಳಿಸಿದ್ರೆ ಬಹಳ ಸಂತೋಷ ಪಡ್ತಾಳೆ. ಹಾಗೆ ನನಗೆ ದುಡ್ಡು ಹಾಕ್ತಾಳೆ, ನಾನು ದುಡ್ಡು ದೇವ್ಕೋತೀನಿ. ಹಾಳು ಮಾರೋಳು ಟು ಶಂಡ್. ಆನಂದ ಪರಮಾನಂದ. ಅಕ್ಕಂಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಗೊತ್ತಿಲ್ಲ. ಅದು ಇತ್ತೀಚೆಗೆ ಬಂದಿರುವಂತದ್ದಲ್ಲ ಸುರೇಂದ್ರ, ಎಷ್ಟೋ ವರ್ಷಗಳಿಂದ ಇದ್ದಿತ್ತು. ಅವಳನ್ನ ಅಕ್ಕ ಅಂತ ಕರೆಯೋದಕ್ಕೆ ನಾಚಿಕೆ ಆಗ್ತಿದೆ ನನಗೆ. ಅಣ್ಣ ನಮ್ಮ ಪಾಲಿಗೆ ದೇವರು, ಅವಳು ಅವನ ಜೊತೆನೇ ಇಟ್ಕೊಂಡು ವಿಷಕಾರ ಕೆಲಸ ಮಾಡ್ತೀಯ. ರಾತ್ಗೆ ನಾವು ಸಂಬಂಧಗಳು ಅಂತ ನೋಡ್ತಾ ಕೂತ್ರೆ ನಾವೆಲ್ಲರೂ ಸರ್ವನಾಶ ಆಗ್ಬೇಕಾಗುತ್ತೆ. ಅಕ್ಕನಿಗೆ ಪಾಠ ಕಲಿಸ್ಬೇಕು, ಅವಳ ಕೆಟ್ಟ ಬುದ್ಧಿ ಕೊನೆ ಆಗ್ಬೇಕು. ನಾನು ಅದೇ ಪ್ರಯತ್ನದಲ್ಲಿದ್ದೇನೆ. ನಮಗೇನು ಮಾಡೋಕ್ಕಾಗಲ್ಲ ಅಂತ ಈಗ ಅವಳ ದೃಷ್ಟಿ ಸುಬ್ಬು ಮನೆಯವ್ರ ಮೇಲೆ ಬಿದ್ದಿದೆ. ಅದನ್ನ ಅಣ್ಣನ ಹತ್ರ ನೇರವಾಗಿ ಹೋಗಿ ನೀವೇ ಹೇಳ್ಬೋದಲ್ಲ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಸುರೇಂದ್ರ. ಇದೆಲ್ಲ ಮಾಡ್ತಿರೋದು ವಿಜಯಾಂಬಿಕಾನೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ. ಆದ್ರೆ ಒಂದಂತೂ ಸತ್ಯ, ನಿಮ್ಮ ಅಕ್ಕ ಈ ಮನೇಲಿ ಇದ್ದಷ್ಟು ದಿನ ನಿಮ್ಮ ಅಣ್ಣನಿಗೆ ತೊಂದರೆ ತಪ್ಪಿದ್ದಲ್ಲ. ಇಲ್ಲದಕ್ಕೆ ಅಣ್ಣನಿಗೆ ತೊಂದರೆ ಆಗ್ಬಾರ್ದು. ಆದರೆ ಅದು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಈಗ ನೀವು ಬಂದಿದ್ದೀರಲ್ಲ, ನನಗೆ ಧೈರ್ಯ ಬಂದಿದೆ, ಆನೆ ಬಲ ಬಂದಿದೆ. ನಾವೇನಾದ್ರೂ ಮಾಡಲೇಬೇಕು. ನೀನೇನು ಯೋಚನೆ ಮಾಡಬೇಡ ಸುರೇಂದ್ರ. ನಾನು ಇಲ್ಲೇ ಇರ್ತೀನಲ್ಲ, ನನ್ನ ಮುಂದೆ ಅವಳ ಆಟ ಏನೂ ನಡೆಯೋದಿಲ್ಲ. ನಾನು ಇಲ್ಲೇ ಇದ್ಕೊಂಡು ಅವಳ ದಾರಿಗೆ ಅಡ್ಡವಾಗಿರ್ತೀನಿ ಅನ್ನೋದು ಅವಳಿಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಾನೇ ನಂದಿನಿ ಅಂತ ಅವಳಿಗೆ ಗೊತ್ತಾಗಿದ್ದಿದ್ರೆ ಅವಳು ಯೋಚನೆ ಮಾಡುವ ರೀತಿ ಬೇರೆನೇ ಇರ್ತಾ ಇತ್ತು. ಸದ್ಯಕ್ಕೆ ನಮ್ಮ ಶ್ರಾವಣಿ ಮತ್ತೆ ಸುಬ್ಬು ಸೇಫ್ ಆಗಿದಾರಲ್ಲ, ಇದನ್ನ ಇಲ್ಲಿಗೆ ಬಿಡೋಣ. ಆದರೂ ಅದಕ್ಕೆ ಅಕ್ಕನ ಬಗ್ಗೆ ಸಣ್ಣ ಸುಳುವು ಸಿಕ್ಕರು ನಾವು ಅದನ್ನು ಬಿಡಬಾರ್ದು. ಖಂಡಿತ ಸುರೇಂದ್ರ, ಸಾಕ್ಷಿ ಸಿಗೋವರೆಗೂ ನಾವು ಕಾಯಬೇಕು. ಸಾಕ್ಷಿ ಮತ್ತೆ ಸಮಯ ಸಿಕ್ಕದ ಮೇಲೆ ಆ ವಿಜಯಾಂಬಿಕಾಗೆ ಸೋಲು ಕಟ್ಟಿಟ್ಟು ಬುದ್ಧಿ. ನಾನಿರಲ್ಲ ಈ ಮನೇಲಿ, ನಾನು ಹೋಗ್ತೀನಿ.
ನನ್ ತವ್ರ ಮನೆಗೆ ಹೋಗ್ತೀನಿ ನಾನು. ಒಂದು ಕ್ಷಣ ಈ ಮನೇಲಿ ಇರಲ್ಲ. ಏ ಇಂದ್ರ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಇಷ್ಟು ವರ್ಷದಲ್ಲಿ ಯಾವತ್ತೂ ನೀನ್ ಈ ರೀತಿ ಹೇಳ್ದವಳಲ್ಲ. ಈಗ ಇದಕ್ಕಿದಂಗೆ ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ಯಲ್ಲ. ನೋಡು, ನೀನ್ ಬೇಕಿದ್ರೆ 4 ದಿನ ಹೋಗಿ ಇದ್ಬಿಟ್ ಬಾ. ಅದ್ ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೋಗ್ಬೇಡ ನೀನು. ಅಮ್ಮ, ನೀನೇನಾದ್ರೂ ತಾತನ್ ಮನೆಗ್ ಹೋಗಿ ಅಲ್ಲೇ ಇದ್ಬಿಟ್ರೆ ಇಷ್ಟು ದಿನ ನಾವ್ ಅನ್ಭವಿಸ್ತಿದ್ದ ಟಾರ್ಚರ್ನ ಇನ್ ಮುಂದೆ ಅವ್ರು ಅನ್ಭವಿಸ್ಬೇಕಾಗತ್ತೆ ಅಷ್ಟೇ. ಏನೇ ಅಂದೆ? ನಾನ್ ನಿಮ್ ಮನೇಲಿ ಇದ್ರೆ ನಿಮ್ಮೆಲ್ರಿಗೂ ಟಾರ್ಚರಾ? ಹೌದು, ಆ ಬಿನ್ನಾಡಿಗೆತ್ತಿ ಬಂದಿದ್ದಾಳಲ್ಲ, ಅವಾಗಿಂದ ಈ ಮನೆಯವ್ರು ಎಲ್ಲರೂ ಬದಲಾಗಿ ಹೋಗಿದ್ದೀರಾ. ಈ ಮನೇಲಿ ನನಗ್ ಮರ್ಯಾದೆನೇ ಇಲ್ಲ. ಒಂದು ಕ್ಷಣ ಈ ಮನೇಲಿ ಇರಲ್ಲ. ಹೊರಟೋಗ್ತೀನಿ. ಅಮ್ಮ, ಯಾಕಮ್ಮ ಈಗ ರಂಪ ಮಾಡ್ತಿದ್ಯಾ? ಮೊದ್ಲೇ ಹಾದಿ ಬಿದ್ದಲ್ಲಿ ಮರ್ಯಾದೆ ಹೋಗ್ತಿದೆ. ಅದಕ್ಕೆ ನೀನ್ ತುಪ್ಪ ಸುರಿಬೇಡ. ಅತ್ತೆ, ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ. ಏನಾದ್ರೂ ಕೂತ್ ಮಾತಾಡೋಣ. ಆಗಲ್ಲ. ಕೂತು ಮಾತಾಡೋಷ್ಟು ತಾಳ್ಮೆ ನನಗಿಲ್ಲ. ಈ ಮನೇಲಿ 3 ಕಾಸಿನ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು ಹೇಳು? ಅತ್ತೆ, ನೀವ್ ಈ ಮನೆ ದೇವತೆ. ಅಷ್ಟಕ್ಕೂ ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಯಾಕೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಗುನ ಚೂಟಿ ತೊಟ್ಲನ್ನು ತೂಗ್ತಾ ಇದ್ಯಾ? ನೀನ್ ಈ ಮನೆಗ್ ಬಂದಾಗಿಂದ ಇವ್ರೆಲ್ರನ್ನು ಬುಟ್ಟಿಗೆ ಹಾಕೊಂಡಿದ್ಯಾ. ಇವ್ರೆಲ್ರೂ ಬದಲಾಗಿ ಹೋಗಿದ್ದಾರೆ. ನಿನ್ನ ಮಾತ್ ಕೇಳ್ಕೊಂಡು ನಮ್ಮ ಮನೆಯವರೆಲ್ಲರೂ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ನೀನ್ ಈ ಮನೆ ಹೊಸಲು ತೊಳೆದಾಗಿಂದ ನನ್ಗೆ ಈ ಮನೆಯಲ್ಲಿ ನೈಯ ಪೈಸಾ ಬೆಲೆನೇ ಇಲ್ಲ. ಇವನಿದಾನಲ್ಲ, ಇವನು ಕೆಲ್ಸ ಹೋಗಿರೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡೆ. ಬರ್ತಾ ಬರ್ತಾ ಅಮ್ಮಾರ್ ಗಂಡ ಆಗ್ಬಿಟ್ಟಿದಾನಲ್ಲ. ಹೆತ್ತು ತಾಯಿಗಿಂತ ಹೆಂಡತಿನೇ ಹೆಚ್ಚಾಗೋದ್ಲು ಇವನ್ಗೆ. ಅಮ್ಮ, ನಿನ್ ಕೈ ಮುಗಿತೇನಮ್ಮ, ಪ್ಲೀಸ್ ಕೂಗಾಡ್ಬೇಡ. ಹೋಗೋ. ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇರೋ ನೀನು ನನ್ ಜೊತೆ ಏನೋ ಮಾತಾಡೋದು? ನನಗೇನ್ ಸ್ವಾಭಿಮಾನ ಇಲ್ಲ ಅನ್ಕೊಂಡ್ಯಾ? ನಾನೇನ್ ಭಿಕ್ಷಕಿನೇನೋ? ಇವಳು ದುಡಿಯೋ ದುಡ್ಡಲ್ಲಿ ನಾನ್ ಕೂತ್ಕೊಂಡು ಅನ್ನ ತಿನ್ಬೇಕಾ? ಏ ಇಂದ್ರ, ನಿನ್ ಮಾತಿಗೆ ಯಾರ್ ಬೆಲೆ ಕೊಡ್ತಾ ಇಲ್ಲ ಅಂತ ಹೀಗ್ ಕೂಗಾಡ್ತಿದ್ಯಾ? ಆದ್ರೆ ನೀನ್ ಈ ರೀತಿ ಅರ್ಥನೇ ಇಲ್ದೇ ಇರೋ ತರ ಮಾತಾಡಿದ್ರೆ ಯಾರ್ ತಾನೇ ಬೆಲೆ ಕೊಡ್ತಾರೆ ಹೇಳು? ಅಮ್ಮ, ಬರ ಈ ಮನೆ ಸೊಸೆ, ಅವಳು ದುಡಿತಿರೋದು ಈ ಮನೆಗೋಸ್ಕರ ತಾನೆ. ಛಿ, ನೀನಗ್ ನಾಚಿಕೆ ಇಲ್ಲ ಅಂದ್ರೆ ನನಗ್ ನಾಚಿಕೆ ಇಲ್ಲ ಅನ್ಕೊಂಡ್ಯಾ? ಇವನಂತೂ ಹೆಂಡತಿ ಗುಲಾಮ, ಹೆಂಡತಿ ದುಡ್ಡಲ್ಲಿ ತಿನ್ಕೊಂಡಿದ್ದಾನೆ. ನಾನು ಇಂದ್ರಮ್ಮ, ಯಾರ ಹತ್ರನೂ ಕೈ ಚಾಚೋಳಲ್ಲ. ತಿಳ್ಕೊ. ಶ್ರಾವಣಿ ಸುಬ್ರಹ್ಮಣ್ಯ